ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಸ್ಥಿತೇಶ್ಚೈಶ್ವರ್ಯಮಾಪ್ನೋತೆ ವಾರಾದಾಯುಷ್ಯವರ್ಧನಂ ನಕ್ಷತ್ರಾಧರತೆ ಪಾಪಂ ಯೋಗಾತ್ ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಫಲಮುತ್ತಮಂ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯ ವೀಕ್ಷಕರೇ, ಪರಾಭ ಸಂವತ್ಸರದಲ್ಲಿ ಮಕರ ರಾಶಿಯವರ ಫಲ ಹೇಗಿದೆ? ಯುಗಾದಿಯಿಂದ ಯುಗಾದಿಯವರೆಗೆ ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಂತಹ ಶನಿ ಮಹಾತ್ಮನು ತೃತೀಯ ಭಾವದಲ್ಲಿದ್ದಾನೆ. ವರ್ಷ ಪೂರ್ತಿ ಅಣ್ಣ ತಮ್ಮಂದಿರ ಜಗಳ, ವರ್ಷ ಪೂರ್ತಿ ಕೋರ್ಟ್ ವ್ಯವಹಾರ, ವ್ಯಾಜ್ಯ ಮುಗಿಯುವುದೇ ಇಲ್ಲ, ಒಂದು ಮುಗಿಯುವಾಗ ಮತ್ತೊಂದು ವ್ಯಾಜ್ಯ, ವರ್ಷ ಪೂರ್ತಿ ಆರಕ್ಷಕರಿಂದ ತೊಂದರೆಗಳು ಅಥವಾ ಭಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ತುಂಬಾ ಕಾಳಜಿ ಇರಲಿ. ನೋಡಿ, ಗುರುವಿನ ಬಲ ಇಲ್ಲ, ಗುರು 6ನೇ ಮನೆಯಲ್ಲಿದ್ದಾನೆ. ಹೀಗಾಗಿ ಗುರುವಿನ ಬಲ ಇಲ್ಲದಾಗ ಇದೆಲ್ಲ ನಡೆಯುವಂತಹ ಸಾಧ್ಯತೆ. ಗುರುವಿನ ಬಲ ಇದ್ದಾಗ ಇವೆಲ್ಲ ಕಡಿಮೆ ಇರ್ತದೆ. ಹಾಗಂತ ಕೆಲವರಿಗಂತೂ ಇದ್ದೇ ಇರ್ತದೆ. 365 ದಿವಸ ಕೋರ್ಟ್ ಪಕ್ಕದಲ್ಲೇ ಮನೆ ಮಾಡ್ಕೊಂಡು ಕೂತ್ಕೊಳ್ಬೇಕು, ಅಂತಹ ಪರಿಸ್ಥಿತಿಯು ಬರ್ತದೆ. ನೋಡಿ, ಸಾಧಾರಣವಾಗಿ ನಿಮಗೆ ಗುರುವಿನ ಬಲ ಬೇಕು. ಗುರು ಉಚ್ಚನಾಗ್ತಾನೆ ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ. ಗುರು ಉಚ್ಚನಾಗೋದು ಯಾವಾಗ? ಜೂನ್ 2ನೇ ತಾರೀಕಿಗೆ ಬರ್ತಾನೆ. ಬಂದ ನಂತರದಲ್ಲೇ ನಿಮಗೆ ಸ್ವಲ್ಪ ಅನುಕೂಲ. ಕರ್ಕಾಟಕ ರಾಶಿಯಲ್ಲಿರುವಾಗ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ಈಗಾಗಲೇ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದೀರಿ. ವ್ಯಾಪಾರ ವ್ಯವಹಾರದಲ್ಲಿ ಸೋಲುಂಟಾಗಿದೆ, ಮನಸ್ಸಿಗೆ ಸಮಾಧಾನ ಇಲ್ಲವಾಗಿದೆ, ಆಗಾಗ ಸಣ್ಣ ಪುಟ್ಟ ದುಃಖಗಳು ಇತ್ಯಾದಿಗಳೆಲ್ಲ ಉಂಟಾಗ್ತದೆ. ನೋಡಿ, ಸಾಧಾರಣವಾಗಿ ಮಕರ ರಾಶಿಯವರಿಗೆ ಕೌಟುಂಬಿಕ ವ್ಯವಹಾರದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಸಂದರ್ಭ. ತಂದೆ ಮಕ್ಕಳ ವ್ಯವಹಾರ, ತಾಯಿ ಮಕ್ಕಳ ವ್ಯವಹಾರ ಅಥವಾ ಬಂಧುಗಳ ವ್ಯವಹಾರ ಇತ್ಯಾದಿಗಳಿಂದಲೇ ಆಪತ್ತುಗಳು ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮಕರ ರಾಶಿಯವರು ಸಾಧಾರಣವಾಗಿ ಈ ಭೂಮಿ ಸಂಬಂಧವಾದಂತಹ ವ್ಯಾಪಾರ ವ್ಯವಹಾರವನ್ನು ಮಾಡ್ತೀರಿ ಅಂತ ಆದಲ್ಲಿ ಅದರಿಂದ ನಿಮಗೆ ತೊಂದರೆಗಳಾಗುವಂತಹ ಸಾಧ್ಯತೆ. ಯಾವುದೋ ಒಂದು ವ್ಯಾಪಾರ ಕ್ಲಿಕ್ ಆಗೋಯ್ತು, ದೃಷ್ಟಿ ಬಿದ್ದು ಹೋಯ್ತು, ದೃಷ್ಟಿ ದೋಷದಿಂದ ಸಾಕಷ್ಟು ಬಳಲ್ತೀರಿ, ಗುರುವಿನ ಬಲ ಇಲ್ವಲ್ಲ. ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು? ಸಾಧಾರಣವಾಗಿ ದೃಷ್ಟಿದೋಷ ಪರಿಹಾರ, ಮಕರ ರಾಶಿಯವರಿಗೆ ಅಭಿವೃದ್ಧಿ, ನೆಮ್ಮದಿಗೋಸ್ಕರವಾಗಿ ನೀವು ಕಪ್ಪು ರುದ್ರಾಕ್ಷಿಯ ಮಾಲೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಇದನ್ನು ಧಾರಣೆ ಮಾಡ್ಬೋದು. ಕಪ್ಪು ರುದ್ರಾಕ್ಷಿಯ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ಇನ್ನು ದೃಷ್ಟಿದೋಷ ಪರಿಹಾರಕ್ಕೆ ನೀವು ಕರಂಗುಲಿ ಮಾಲೆಯನ್ನು ಧಾರಣೆ ಮಾಡುವುದರಿಂದಲೂ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಈ ಕರಂಗುಲಿ ಮಾಲೆಯನ್ನು ಧಾರಣೆ ಮಾಡಿದಾಗ ಇದೊಂದು ಮರದಿಂದ ಮಾಡಿರ್ತಕ್ಕಂಥದ್ದು, ಬಹಳ ವಿಶೇಷವಾಗಿದೆ, ಅಪಾರವಾದಂತಹ ಶಕ್ತಿ ಇರತಕ್ಕಂಥದ್ದು. ಇದನ್ನು ಧಾರಣೆ ಮಾಡಿದಾಗ ನಿಮಗೆ ಯಾವ ದೃಷ್ಟಿಯೂ ಇರೋದಿಲ್ಲ. ನೋಡಿ, ಹಿಂದೆಲ್ಲ ಏನು ಮಾಡ್ತಿದ್ರು, ಮೊಮ್ಮಕ್ಕಳಿಗೆ ಅಥವಾ ಮಕ್ಕಳಿಗೆ ದೃಷ್ಟಿ ಆಗ್ತದೆ ಹೇಳುವಂತಹ ದೃಷ್ಟಿಯಿಂದ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಿದ್ರು. ಆ ಕಪ್ಪು ಚುಕ್ಕೆ ಮುಖದ ಮೇಲಿದೆ ಅಂತ ಆದರೆ ದೃಷ್ಟಿ ಆಗೋದಿಲ್ಲ ಹೇಳುವಂತಹ ಒಂದು ಭಾವನೆ. ಅಥವಾ ತಮ್ಮ ಕಾಡಿಗೆಯನ್ನು ತೆಗೆದಾದರೂ ಹಚ್ಚುತ್ತಿದ್ರು, ಅದರಿಂದ ದೃಷ್ಟಿ ಆಗೋದಿಲ್ಲ ಹೇಳುವಂಥದ್ದು. ಈಗ ಏನಾಗಿದೆ, ದೃಷ್ಟಿದೋಷ ಪರಿಹಾರಕ್ಕಾಗಿ ಕೆಲವಷ್ಟು ಮಾಲೆಗಳೆಲ್ಲ ಬರ್ತಾ ಇದ್ದಾವೆ. ನೋಡಿ, ಇದು ಕೈಗೆ ಹಾಕ್ಕೊಳ್ಳೋದು, ಕೈಗೆ ಇದನ್ನು ಹಾಕ್ಕೊಂಡು ಬಿಟ್ರೆ ನಿಮಗೆ ದೃಷ್ಟಿ ಆಗೋದಿಲ್ಲ. ನೋಡಿ, ಇದು ನಿಮ್ಮ ಕೈಯಲ್ಲಿ ಸದಾಕಾಲದಲ್ಲೂ ರಾರಾಜಿಸ್ತಾ ಇದೆ, ಆಗ ದೃಷ್ಟಿ ಆಗೋದಿಲ್ಲ. ಯಾಕೆಂದರೆ ಇಲ್ಲೊಂದು ಕಪ್ಪು ಮಾಲೆ ಇದೆ ಅಂತ ಆದಲ್ಲಿ. ಆದ್ದರಿಂದ ಕೆಲವು ಈ ಮಾಲೆಗಳಿಂದಲೂ ಸಹಿತವಾಗಿ ಅನುಕೂಲ ಉಂಟಾಗ್ತದೆ. ಅದು ಮಕರ ರಾಶಿಯವರಿಗಂತೂ ಅತಿ ಅವಶ್ಯಕವಾಗಿ ಬೇಕಾಗಿರತಕ್ಕಂಥದ್ದು. ಪರಿಹಾರಕ್ಕಾಗಿ ಇದನ್ನು ಹಾಕ್ಕೊಳ್ಳಿ. ಜೊತೆಯಲ್ಲಿ ನೀಲವನ್ನು ಧಾರಣೆ ಮಾಡಿ. ನೀಲವನ್ನು ನೀವು ಬೆರಳಿಗೆ ಧಾರಣೆಯನ್ನು ಮಾಡುವುದರಿಂದ, ನೀಲವನ್ನು ನೀವು ಧಾರಣೆ ಮಾಡುವುದರಿಂದ ಕೈಗೊಂದು ಉಂಗುರ ಮಾಡಿ ಹಾಕ್ಕೊಂಡ್ರೆ ಆಗ ನಿಮಗೇನೂ ತೊಂದರೆ ಇಲ್ಲ, ವ್ಯವಹಾರಗಳು ಚೆನ್ನಾಗಿ ನಡೀತದೆ. ಅಥವಾ ನೀವು ಇದು ಕತ್ತಿ ಒಂದು ಪೆಂಡೆಂಟ್ ಮಾಡಿ ಹಾಕ್ಕೊಂಡ್ರೆ ಆಗಲೂ ಚೆನ್ನಾಗಿ ನಡೆಯುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಇದೆಲ್ಲವನ್ನೂ ಸಹಿತವಾಗಿ ಹಿಂದಿನವರೆಲ್ಲ ಅನುಭವಿಸಿದವರು, ಬಂದ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದೊಂದು ಮಾಲೆಯನ್ನು ಹಾಕ್ಕೊಂಡವರು. ನೀವು ಸಹಿತವಾಗಿ ಧಾರಣೆ ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. 8 ನಿಮ್ಮ ಸಂಖ್ಯೆ, ರಾಶಿಯ ಅಧಿಪತಿಯ ಸಂಖ್ಯೆ 8, ಅದನ್ನು ಸದಾ ಬಳಸಿಕೊಳ್ಳಿ. ಕಪ್ಪು ಅಥವಾ ನೀಲ ವಸ್ತ್ರ ನಿಮಗೆ ಅನುಕೂಲವನ್ನು ತರ್ತದೆ. ಜೊತೆಯಲ್ಲಿ ಉತ್ತರ ದಿಕ್ಕಿನಲ್ಲಿಯ ಪ್ರಯಾಣದಿಂದ, ಉತ್ತರ ದಿಕ್ಕಿನ ವ್ಯವಹಾರದಿಂದ ನಿಮಗೆ ಅನುಕೂಲ ಉಂಟಾಗ್ತದೆ. ಶನಿ ಮಹಾತ್ಮನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ದಶರಥಕೃತ ಶನೇಶ್ವರ ಸ್ತೋತ್ರಂ ಇದನ್ನು ಪ್ರತಿನಿತ್ಯ ಪಠನ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಇದೆ. ಈ ವರ್ಷ ಪೂರ್ತಿ ಸಪ್ತಮದಲ್ಲಿ ಗುರು ಬಂದ ಅಂದಮೇಲೆ ನಿಮಗೆ ರಾಜಯೋಗ ಬಂದ ಹಾಗೆ ಒಳ್ಳೆಯದಾಗುವಂತಹ ಕಾಲ ಇದೆ. ಆದ್ದರಿಂದ ಈ ಸಂದರ್ಭದಲ್ಲಿ ಬೇಕಾಗಿರತಕ್ಕಂತಹದ್ದು ಶನೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಮಕರ ರಾಶಿಯವರು ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಕೆಳಗಡೆ ನಂಬರ್ ಎಲ್ಲ ಬರ್ತಾ ಇದೆ, ಅದನ್ನು ಬೇಕಾದಲ್ಲಿ ಉಪಯೋಗಿಸ್ಕೊಳ್ಳಿ.
ಅದರಿಂದ ನಿಮಗೆ ಅನುಕೂಲವಾಗ್ತದೆ. ಕಾಮೆಂಟ್ ಬಾಕ್ಸ್ನಲ್ಲಿ ನಿಮಗೇನಾದರೂ ಸಮಸ್ಯೆ ಇದ್ದರೆ ಹಾಕಿ, ಅದಕ್ಕೆ ಉತ್ತರ ಕೊಡೋಣ. ಭಗವಂತನ ದಯೆ ಸದಾ ಕಾಲದವರೆಗೂ ಇರಲಿ. ಶುಭವಸ್ತು.